ಓಂ ಶಾಂತಿ. ಮುರುಳಿ ದಿನಾಂಕ 21/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಸ್ಥಿತಿ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ. ದೇಹಾಭಿಮಾನ ನಿಮ್ಮನ್ನು ಕಂಗಾಲನ್ನಾಗಿ ಮಾಡುತ್ತದೆ. ಅದಕ್ಕೋಸ್ಕರ ಆತ್ಮ ಅಭಿಮಾನಿಗಳಾಗಿ. ಪ್ರಶ್ನೆ: ಯಾವ ಒಂದು ಅಭ್ಯಾಸ ಅಶರೀರಿ ಆಗಲು ಬಹಳಷ್ಟು ಸಹಾಯ ಮಾಡುತ್ತದೆ? ಉತ್ತರ: ತಮ್ಮನ್ನು ಸದಾ ಪಾತ್ರಧಾರಿ ಎಂದು ತಿಳಿದುಕೊಳ್ಳಿ. ಹೇಗೆ ಪಾತ್ರಧಾರಿಗಳು ತಮ್ಮ ಪಾತ್ರ ಪೂರ್ಣ ಆದ ತಕ್ಷಣ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತಾರೆ, ಅದೇ ರೀತಿ ಮಕ್ಕಳಾದ ನೀವು ಕೂಡ ಈಗ ಅಭ್ಯಾಸವನ್ನು ಮಾಡಬೇಕು. ಕರ್ಮ ಮಾಡುವ ಸಮಯದಲ್ಲಿ ಈ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕರ್ಮ ಪೂರ್ಣ ಆದ ತಕ್ಷಣ ಈ ಶರೀರ ಅನ್ನುವ ಹಳೆಯ ವಸ್ತ್ರವನ್ನು ಬಿಟ್ಟು ಅಶರೀರಿ ಆತ್ಮ ಆಗಿಬಿಡಬೇಕು. ಆತ್ಮರಾದ ನಾವು ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಪಾವನ ಆಗಲು ಇದೇ ಸಹಜ ಸಾಧನ ಆಗಿದೆ. ಶರೀರವನ್ನು ನೋಡುವುದರಿಂದ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತದೆ, ಅಪವಿತ್ರ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಅಶರೀರಿ ಆಗಿ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಏಕೆಂದರೆ ನೀವೀಗ ಬಹಳಷ್ಟು ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದೀರಾ. 5000 ವರ್ಷದ ಮೊದಲೂ ಕೂಡ ನಾನು ನಿಮಗೆ ಜ್ಞಾನವನ್ನು ತಿಳಿಸಿದ್ದೆ ಮತ್ತು ದೈವಿ ಕರ್ಮವನ್ನು ಮಾಡುವುದನ್ನು ನಾನು ನಿಮಗೆ ಕಲಿಸಿದ್ದೆ. ನೀವು ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ದೇವತಾ ಧರ್ಮದಲ್ಲಿ ಪಾತ್ರವನ್ನು ಮಾಡುತ್ತಿದ್ದಂತಹ ನೀವು ನಾಟಕದ ಪ್ಲಾನ್ ಅನುಸಾರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕಲೆಗಳನ್ನು ಕಳೆದುಕೊಳ್ಳುತ್ತಾ ಸಂಪೂರ್ಣ ಕಲಾಹೀನರಾಗಿ ಬಿಟ್ಟಿದ್ದೀರಾ. ಈಗ ಪ್ರಾಕ್ಟಿಕಲ್ನಲ್ಲಿ ನಿಮ್ಮಲ್ಲಿ ಒಂದೂ ಕಲೆಯೂ ಇಲ್ಲ, ಏಕೆಂದರೆ ಇದು ತಮೋಪ್ರಧಾನ ರಾವಣನ ರಾಜ್ಯ ಆಗಿದೆ. ಈ ರಾವಣನ ರಾಜ್ಯ ಮೊದಲು ಸತೋಪ್ರಧಾನ ಆಗಿತ್ತು. ನಂತರ ಸತೋ ರಜೋ ತಮೋದಲ್ಲಿ ನೀವು ಬರಲೇಬೇಕು. ಈಗಂತೂ ಸಂಪೂರ್ಣ ತಮೋ ಪ್ರಧಾನ ಆಗಿಬಿಟ್ಟಿದ್ದೀರಾ. ಈಗ ಈ ಕಲಿಯುಗದ ಅಂತಿಮ ಸಮಯ ಸಮೀಪಕ್ಕೆ ಬಂದಿದೆ. ಈ ಕಲಿಯುಗದ ಅಂತ್ಯ ಈಗ ಆಗುತ್ತದೆ. ರಾವಣ ರಾಜ್ಯಕ್ಕೆ ಅಸುರಿ ರಾಜ್ಯ ಎಂದು ಕರೆಯಲಾಗುತ್ತದೆ. ರಾವಣನನ್ನು ಸುಡುವಂತಹ ಫ್ಯಾಷನ್ ಭಾರತದಲ್ಲೇ ಇದೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಭಾರತದಲ್ಲೇ ಇರುತ್ತದೆ. ಭಾರತವಾಸಿಗಳೇ ರಾಮರಾಜ್ಯ, ರಾವಣ ರಾಜ್ಯ ಅನ್ನುವ ಶಬ್ದವನ್ನು ಹೇಳುತ್ತೀರಾ. ಸತ್ಯುಗದಲ್ಲಿ ರಾಮರಾಜ್ಯ ಇತ್ತು, ಕಲಿಯುಗದಲ್ಲಿ ರಾವಣನ ರಾಜ್ಯ ಇದೆ. ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಬಾಬಾರವರಿಗೂ ಕೂಡ ಆಶ್ಚರ್ಯ ಆಗುತ್ತದೆ. ಒಳ್ಳೊಳ್ಳೆ ಮಕ್ಕಳು ತಂದೆಯನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ತಮ್ಮ ಅದೃಷ್ಟಕ್ಕೆ ಅಡ್ಡರೇಖೆಯನ್ನು ಹಾಕಿಕೊಂಡು ಬಿಡುತ್ತಾರೆ, ಅದೃಷ್ಟಹೀನರಾಗಿ ಬಿಡುತ್ತಾರೆ. ರಾವಣನ ಅವಗುಣಗಳು ಮಕ್ಕಳಿಗೆ ಅಂಟಿಕೊಂಡು ಬಿಡುತ್ತದೆ. ದೈವಿ ಗುಣಗಳ ಬಗ್ಗೆ ಸ್ವಯಂ ವರ್ಣನೆ ಮಾಡುತ್ತಿರುತ್ತಾರೆ. ತಂದೆ ತಿಳಿಸಿದ್ದಾರೆ, ನೀವೇ ದೇವತೆಗಳಾಗಿದ್ದೀರಿ, ನೀವೇ 84 ಜನ್ಮವನ್ನು ಭೋಗಿಸಿದ್ದೀರಾ. ಈಗ ತಂದೆ ನಿಮಗೆ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. ನೀವು ಏಕೆ ತಮೋಪ್ರಧಾನರಾಗಿದ್ದೀರಾ ಅನ್ನುವ ಮಾತನ್ನು ತಂದೆ ನಿಮಗೆ ತಿಳಿಸಿದ್ದಾರೆ. ಇದು ರಾವಣ ರಾಜ್ಯ ಆಗಿದೆ. ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ. ಭಾರತವನ್ನು ಇಷ್ಟೊಂದು ತಮೋಪ್ರಧಾನ ಕಂಗಾಲನ್ನಾಗಿ ರಾವಣ ಮಾಡಿದ್ದಾನೆ. ರಾಮರಾಜ್ಯದಲ್ಲಿ ಇಷ್ಟೆಲ್ಲಾ ಜನ ಇರುವುದೇ ಇಲ್ಲ.
ರಾಮರಾಜ್ಯದಲ್ಲಿ ಒಂದೇ ಧರ್ಮ ಇರುತ್ತದೆ. ಈ ಕಲಿಯುಗದಲ್ಲಂತೂ ಎಲ್ಲರಲ್ಲೂ ಕೂಡ ಪಂಚವಿಕಾರ ಅನ್ನುವ ಭೂತಗಳು ಪ್ರವೇಶ ಮಾಡಿದೆ. ಕ್ರೋಧ, ಲೋಭ, ಮೋಹದ ಭೂತ ಎಲ್ಲರಲ್ಲೂ ಇದೆ. ನಾವು ಅವಿನಾಶಿ ಆಗಿದ್ದೇವೆ, ಈ ಶರೀರ ವಿನಾಶಿಯಾಗಿದೆ ಅನ್ನುವ ಮಾತನ್ನೂ ಕೂಡ ಜನ ಮರೆತು ಬಿಡುತ್ತಾರೆ. ಆತ್ಮ ಅಭಿಮಾನಿ ಆಗುವುದೇ ಇಲ್ಲ. ದೇಹಾಭಿಮಾನ ಎಲ್ಲರಲ್ಲೂ ಬಹಳಷ್ಟು ಇದೆ. ದೇಹಾಭಿಮಾನ ಮತ್ತು ಆತ್ಮ ಅಭಿಮಾನಕ್ಕೆ ಹಗಲು ರಾತ್ರಿಯಷ್ಟು ಅಂತರ ಇದೆ. ದೇಹಾಭಿಮಾನದ ಸ್ಥಿತಿಗೂ ಆತ್ಮ ಅಭಿಮಾನದ ಸ್ಥಿತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆತ್ಮ ಅಭಿಮಾನ ದೇವತೆಗಳನ್ನಾಗಿ ಮಾಡುತ್ತದೆ. ಆತ್ಮ ಅಭಿಮಾನಿ ಆದಂತಹ ದೇವತೆಗಳು ಇಡೀ ವಿಶ್ವಕ್ಕೂ ಮಾಲೀಕರಾಗಿರುತ್ತಾರೆ. ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಈಗ ಎಲ್ಲರೂ ಕಂಗಾಲಾಗಿದ್ದಾರೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತು. ಚಿನ್ನದ ಪಕ್ಷಿ ಭಾರತ ಎಂದು ಹೇಳುತ್ತಾರೆ, ಆದರೆ ಈ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವತಂದೆ ಬಂದಿರುವುದೇ ನಮ್ಮ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡುವುದಕ್ಕೋಸ್ಕರ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಈ ಲಕ್ಷ್ಮೀನಾರಾಯಣರಿಗೆ ಯಾರಿಂದ ರಾಜ್ಯ ಸಿಕ್ಕಿತು ಅನ್ನುವುದನ್ನು ಎಂದಾದರೂ ತಿಳಿದುಕೊಂಡಿದ್ದೀರೇನು? ಇವರು ಅಂತಹ ಯಾವ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ? ಯಾವ ಶ್ರೇಷ್ಠ ಕರ್ಮದ ಕಾರಣ ಇವರಿಗೆ ಇಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿಯಾಯಿತು? ಇಲ್ಲಿ ಕರ್ಮದ ಮಾತಿದೆ ತಾನೆ. ಮನುಷ್ಯರು ಅಸುರಿ ಕರ್ಮವನ್ನು ಮಾಡುತ್ತಾರೆ, ಅವರ ಕರ್ಮ ವಿಕರ್ಮ ಆಗುತ್ತದೆ. ಸತ್ಯುಗದಲ್ಲಿ ಕರ್ಮ ಅಕರ್ಮ ಆಗುತ್ತದೆ. ಸತ್ಯುಗದಲ್ಲಿ ನೀವು ಮಾಡುವ ಕರ್ಮ ನಿಮಗೆ ಪಶ್ಚಾತ್ತಾಪದ ಅನುಭವ ಮಾಡಿಸುವುದಿಲ್ಲ. ಸತ್ಯುಗದಲ್ಲಿ ನೀವು ಮಾಡುವ ಕರ್ಮ ನಿಮ್ಮ ಮನಸ್ಸನ್ನು ತಿನ್ನುವುದಿಲ್ಲ. ತಂದೆ ತಿಳಿಸುತ್ತಾರೆ, ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮಕ್ಕಳು ವಿಘ್ನವನ್ನು ಹಾಕುತ್ತಾರೆ. ಕೆಲವರು ಹೇಳುತ್ತಾರೆ, ಶಿವ ಮತ್ತು ಶಂಕರ ಇಬ್ಬರೂ ಒಂದೇ. ಅರೆ, ಶಿವ ನಿರಾಕಾರ ಆಗಿದ್ದಾರೆ. ಶಿವನನ್ನು ಒಂಟಿಯಾಗಿ ತೋರಿಸಲಾಗುತ್ತದೆ. ಶಿವ ಜ್ಯೋತಿರ್ಲಿಂಗದ ರೂಪದಲ್ಲಿ ಇದ್ದಾರೆ ಎಂದು ಶಿವನ ಚಿತ್ರವನ್ನು ತೋರಿಸುವಾಗ ಒಂಟಿಯಾಗಿ ಜ್ಯೋತಿರ್ಲಿಂಗವನ್ನು ತೋರಿಸುತ್ತಾರೆ. ಶಂಕರನ ಜೊತೆ ಪಾರ್ವತಿಯನ್ನು ತೋರಿಸುತ್ತಾರೆ. ಶಿವನ ಕರ್ತವ್ಯವೇ ಬೇರೆ, ಶಂಕರನ ಕರ್ತವ್ಯವೇ ಬೇರೆ. ಮಂತ್ರಿ ಮತ್ತು ರಾಷ್ಟ್ರಪತಿ ಇಬ್ಬರೂ ಒಬ್ಬರೇ ಆಗಲು ಹೇಗೆ ಸಾಧ್ಯ? ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಇಬ್ಬರೂ ಒಬ್ಬರೇ ಆಗಲು ಸಾಧ್ಯ ಇಲ್ಲ. ಇಬ್ಬರ ಕರ್ತವ್ಯ ಬೇರೆ ಬೇರೆ, ಪದವಿ ಬೇರೆ ಬೇರೆ. ಅದೇ ರೀತಿ ಶಿವ ಮತ್ತು ಶಂಕರ ಇಬ್ಬರನ್ನು ನೀವು ಒಬ್ಬರೇ ಎಂದು ಏಕೆ ಕರೆಯುತ್ತೀರಾ? ನಿಮಗೆ ಗೊತ್ತಿದೆ ಶಿವನ ಕರ್ತವ್ಯವೇ ಬೇರೆ, ಶಂಕರನ ಕರ್ತವ್ಯವೇ ಬೇರೆ. ಈಗ ನಿಮಗೆ ಗೊತ್ತಿದೆ, ಯಾರು ರಾಮ ಸಂಪ್ರದಾಯದಲ್ಲಿ ಬರುವಂತಹ ಆತ್ಮರು ಆಗಿಲ್ಲವೋ ಅವರು ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ. ರಾವಣನ ಸಂಪ್ರದಾಯದವರು, ಅಸುರಿ ಸಂಪ್ರದಾಯದವರು ತಂದೆಯ ನಿಂದನೆ ಮಾಡುತ್ತಾರೆ, ವಿಘ್ನವನ್ನು ಹಾಕುತ್ತಾರೆ. ಏಕೆಂದರೆ ಅವರಲ್ಲಿ ಪಂಚವಿಕಾರ ಇದೆ. ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಆಗಿದ್ದರು. ದೇವತೆಗಳ ಪದವಿ ಎಷ್ಟೊಂದು ಶ್ರೇಷ್ಠ ಆಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಾ? ಮೊದಲು ನಾವು ಎಷ್ಟೊಂದು ವಿಕಾರಿಗಳಾಗಿದ್ದೆವು. ವಿಕಾರದಿಂದ ನಾವು ಜನ್ಮವನ್ನು ಪಡೆದುಕೊಂಡಿದ್ದೆವು. ಸನ್ಯಾಸಿಗಳೂ ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಪುನಃ ಸನ್ಯಾಸವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಈ ಮಾತೇ ಇಲ್ಲ. ಸತ್ಯುಗದಲ್ಲಿ ಸನ್ಯಾಸಿಗಳಿರುವುದಿಲ್ಲ. ಸನ್ಯಾಸಿಗಳು ಸತ್ಯುಗದ ಬಗ್ಗೆ ತಿಳಿದುಕೊಳ್ಳುವುದೂ ಇಲ್ಲ. ಸನ್ಯಾಸಿಗಳು ಹೇಳುತ್ತಾರೆ, ಸತ್ಯುಗ ಸದಾ ಇದ್ದೇ ಇದೆ ಎಂದು. ಕೃಷ್ಣ ಸದಾ ಈ ಸೃಷ್ಟಿಯಲ್ಲಿ ಹಾಜರಾಗಿದ್ದಾರೆ. ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣ, ಎಲ್ಲಿ ನೋಡಿದರೂ ರಾಧೆಯೇ ರಾಧೆ ಎಂದು ಹೇಗೆ ಹೇಳುತ್ತಾರೋ ಹಾಗೆ ಸತ್ಯುಗವೂ ಸದಾ ಇದೆ ಎಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಅನೇಕ ಮತಗಳಿದೆ, ಅನೇಕ ಧರ್ಮ ಇದೆ.
ಅರ್ಧ ಕಲ್ಪ ದೈವಿ ಮತ ನಡೆಯುತ್ತದೆ. ಈಗ ಆ ದೈವಿ ಮತ ನಿಮಗೆ ತಂದೆಯಿಂದ ಪ್ರಾಪ್ತಿಯಾಗುತ್ತಾ ಇದೆ. ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ನಂತರ ನೀವೇ ವಿಷ್ಣುವಿನ ವಂಶಿಗಳಾಗುತ್ತೀರಾ. ನಂತರ ಚಂದ್ರವಂಶಿ ಆಗುತ್ತೀರಾ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಮೊದಲು ವಿಷ್ಣು ವಂಶಿ, ನಂತರ ಚಂದ್ರವಂಶಿ ಮನೆತನದಲ್ಲಿ ನೀವು ಬರುತ್ತೀರಾ. ಬ್ರಾಹ್ಮಣರಿಗೆ ಮಾತ್ರ ಬ್ರಾಹ್ಮಣ ಕುಲದ ಆತ್ಮರು ಎಂದು ಕರೆಯುತ್ತಾರೆ. ಬ್ರಾಹ್ಮಣರ ಕುಲಕ್ಕೆ ಮನೆತನ ಎಂದು ಕರೆಯುವುದಿಲ್ಲ. ಏಕೆಂದರೆ ಬ್ರಾಹ್ಮಣರು ರಾಜ್ಯವನ್ನು ಆಳುವುದಿಲ್ಲ. ಈ ಮಾತನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಈ ಮಾತನ್ನು ತಿಳಿದುಕೊಂಡಿದ್ದಾರೆ. ಕೆಲವರು ಸ್ವಲ್ಪವೂ ಸುಧಾರಣೆ ಆಗುವುದೇ ಇಲ್ಲ. ಕೆಲವು ಆತ್ಮರಲ್ಲಿ ಏನಿಲ್ಲ ಏನು ಭೂತ ಇದೆ. ಕೆಲವರಲ್ಲಿ ಲೋಭದ ಭೂತ ಇದೆ, ಕೆಲವರಲ್ಲಿ ಕ್ರೋಧದ ಭೂತ ಇದೆ. ಸತ್ಯುಗದಲ್ಲಿ ನಿಮ್ಮಲ್ಲಿ ಯಾವ ಭೂತವೂ ಇರುವುದಿಲ್ಲ. ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ. ದೇವತೆಗಳು ಸತ್ಯುಗದಲ್ಲಿ ಬಹಳಷ್ಟು ಸುಖಿಗಳಾಗಿರುತ್ತಾರೆ. ಸತ್ಯುಗದ ದೇವತೆಗಳು ಎಲ್ಲರಿಗೂ ಬಹಳಷ್ಟು ಸುಖವನ್ನು ಕೊಡುತ್ತಾರೆ. ಭೂತಗಳು ದುಃಖವನ್ನು ಕೊಡುತ್ತದೆ. ಕಾಮವಿಕಾರದ ಭೂತ ಆದಿ ಮಧ್ಯ ಅಂತ್ಯದವರೆಗೂ ದುಃಖ ಕೊಡುತ್ತದೆ. ಕಾಮವಿಕಾರವನ್ನು ಗೆಲ್ಲಲು ಬಹಳಷ್ಟು ಪರಿಶ್ರಮ ಪಡಬೇಕು. ಈ ವಿಕಾರವನ್ನು ಗೆಲ್ಲುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಸೋದರ ಸೋದರಿಯರು ಎಂದು ತಿಳಿದುಕೊಳ್ಳಿ. ಆಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಸೋದರ ಸೋದರಿಯರು ಎಂದು ತಿಳಿದುಕೊಂಡಾಗ ನಿಮ್ಮ ದೃಷ್ಟಿ ಕೆಡಲು ಸಾಧ್ಯ ಇಲ್ಲ. ಪ್ರತಿಯೊಂದು ಮಾತಿನಲ್ಲೂ ಸಾಹಸ ಇರಬೇಕು. ಕೆಲವು ಮಕ್ಕಳು ತಮ್ಮ ಮನೆಯಲ್ಲಿ ಹೇಳುತ್ತಾರೆ, ನಾವು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು. ಆಗ ಅವರ ತಂದೆ ತಾಯಿ ಹೇಳುತ್ತಾರೆ, ಈಗಲೇ ಮನೆ ಬಿಟ್ಟು ಹೋಗಿ ಎಂದು. ಆದರೆ ಮಕ್ಕಳಲ್ಲಿ ಸಾಹಸ ಇರಬೇಕು. ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಈಗ ಮಕ್ಕಳಾದ ನೀವು ಪದುಮಾಪದಂ ಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತು ಮಣ್ಣು ಪಾಲಾಗುತ್ತದೆ. ಕೆಲವರು ಬಹಳ ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಂಡು ಪುರುಷಾರ್ಥ ಮಾಡುತ್ತಾರೆ. ಕೆಲವರು ಸಾಹಸವನ್ನು ಇಟ್ಟುಕೊಂಡಿರುತ್ತಾರೆ, ಆದರೆ ಪುನಃ ಫೇಲ್ ಆಗಿ ಬಿಡುತ್ತಾರೆ. ತಂದೆ ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ. ಆದರೆ ಕೆಲವು ಮಕ್ಕಳು ತಂದೆಯ ಮಾತನ್ನು ತಿಳಿದುಕೊಳ್ಳುವುದಿಲ್ಲ. ಅಂತಹ ಮಕ್ಕಳನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಇವರ ಯೋಗ ಸರಿ ಇಲ್ಲ ಎಂದು. ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧ ಆಗಿದೆ. ಈ ಯೋಗದಿಂದಲೇ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣದಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಶಿಕ್ಷಣದಿಂದ ನಂಬರ್ ವಾರಾಗಿ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಸೋದರ ಸೋದರಿಯ ಸಂಬಂಧ ಕೂಡ ಬುದ್ಧಿಯನ್ನು ಚಂಚಲ ಮಾಡುತ್ತದೆ. ಅದಕ್ಕೋಸ್ಕರ ತಂದೆ ಈ ಸಂಬಂಧಕ್ಕಿಂತ ಇನ್ನೂ ಶ್ರೇಷ್ಠ ಸಂಬಂಧಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅನ್ಯರನ್ನೂ ಕೂಡ ಆತ್ಮದ ದೃಷ್ಟಿಯಿಂದ ನೋಡಿ. ಇವರು ನನ್ನ ಸೋದರ ಆತ್ಮ ಎಂದು ತಿಳಿದುಕೊಂಡು ನೋಡಿ. ನಾವೆಲ್ಲರೂ ಕೂಡ ಸೋದರ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿ ಪಕ್ಕ ಆಗಬೇಕು. ಆಗ ಬೇರೆ ಯಾವ ಕಡೆ ಕೂಡ ನಿಮ್ಮ ದೃಷ್ಟಿ ಹೋಗುವುದೇ ಇಲ್ಲ. ಶರೀರವನ್ನು ನೋಡುವುದರಿಂದ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಬರುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಅಶರೀರಿ ಆಗಿ ಆತ್ಮ ಅಭಿಮಾನಿ ಆಗಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ. ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಪುನಃ ಈ ಶರೀರದಿಂದ ಭಿನ್ನ ಆಗಿ ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಜಗತ್ತಿನಲ್ಲಿ ತಮ್ಮ ಪಾತ್ರ ಮುಗಿದ ತಕ್ಷಣ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತಾರೆ. ನೀವು ಕೂಡ ಈಗ ಈ ಹಳೆಯ ಶರೀರ ಅನ್ನುವ ಬಟ್ಟೆಯನ್ನು ತೆಗೆದು ಹೊಸ ಶರೀರ ಅನ್ನುವಂತಹ ವಸ್ತ್ರವನ್ನು ಹಾಕಿಕೊಳ್ಳಬೇಕು.
ಈ ಸಮಯದಲ್ಲಿ ಆತ್ಮವೂ ತಮೋ ಪ್ರಧಾನ ಆಗಿದೆ, ಶರೀರ ಕೂಡ ತಮೋ ಪ್ರಧಾನ ಆಗಿದೆ. ತಮೋ ಪ್ರಧಾನ ಆತ್ಮ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪವಿತ್ರರಾದಾಗ ನಾವು ಮುಕ್ತಿಗೆ ಹೋಗಬಹುದು. ಅಪವಿತ್ರ ಆತ್ಮರು ವಾಪಸ್ ಹೋಗಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಕೆಲವರು ಸುಳ್ಳನ್ನು ಹೇಳುತ್ತಾರೆ, ಇಂಥವರು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆದರು ಎಂದು. ಆದರೆ ಪವಿತ್ರರಾಗದೆ ಯಾರೊಬ್ಬರೂ ಬ್ರಹ್ಮಾಂಡಕ್ಕೆ ಹೋಗಲು ಸಾಧ್ಯ ಇಲ್ಲ. ಇದೇ ರೀತಿ ಈ ವೃಕ್ಷ ಮಾಡಲ್ಪಟ್ಟಿದೆ. ಹೇಗೆ ವೃಕ್ಷ ಮಾಡಲ್ಪಟ್ಟಿದೆಯೋ ಅದೇ ರೀತಿ ವೃಕ್ಷ ಇರುತ್ತದೆ. ಎಲ್ಲ ಆತ್ಮರು ಬರಬೇಕು, ಪವಿತ್ರರಾಗಿ ಪುನಃ ವಾಪಸ್ ಹೋಗಬೇಕು. ಈಗ ಈ ಮಾತನ್ನು ಬ್ರಾಹ್ಮಣ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಗೀತೆಯಲ್ಲೂ ಕೂಡ ಬ್ರಾಹ್ಮಣರ ಹೆಸರನ್ನು ತೋರಿಸಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಾ, ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಶಿವ ತಂದೆ ಪ್ರವೇಶವನ್ನು ಮಾಡಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಶಿವ ತಂದೆ ಬ್ರಹ್ಮನ ಮೂಲಕ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಜಗತ್ತಿನಲ್ಲಿರುವ ಬ್ರಾಹ್ಮಣರು ವಿಕಾರಿ ಬ್ರಾಹ್ಮಣರು, ನೀವು ನಿರ್ವಿಕಾರಿ ಬ್ರಾಹ್ಮಣರು. ನಿರ್ವಿಕಾರಿ ಆಗುವುದಕ್ಕೋಸ್ಕರ ನೀವು ಬಹಳಷ್ಟು ಕಷ್ಟವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾರ ನಾಮರೂಪವನ್ನು ನೋಡಬಾರದು. ಅನ್ಯ ವ್ಯಕ್ತಿಗಳ ನಾಮರೂಪವನ್ನು ನೋಡಿದಾಗ ಮನಸ್ಸಿನಲ್ಲಿ ಬಹಳಷ್ಟು ವಿಕಲ್ಪಗಳು, ಕೆಟ್ಟ ಸಂಕಲ್ಪಗಳು ಬರುತ್ತದೆ. ಅದಕ್ಕೋಸ್ಕರ ಯಾರ ರೂಪವನ್ನು ನೋಡಬಾರದು, ಆತ್ಮವನ್ನು ನೋಡಬೇಕು. ಸೋದರ ಸೋದರಿ ಅನ್ನುವ ಸಂಬಂಧ ಕೂಡ ನಿಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಕೆಲವು ಮಕ್ಕಳು ಬರೆಯುತ್ತಾರೆ, ಬಾಬಾ ನಾವು ಕೆಳಗೆ ಬಿದ್ದು ಬಿಟ್ಟೆವು, ನಾವು ಕಪ್ಪು ಮುಖ ಮಾಡಿಕೊಂಡೆವು ಎಂದು. ತಂದೆ ಹೇಳುತ್ತಾರೆ, ವಾಹ, ನಾನು ನಿಮಗೆ ಹೇಳಿದ್ದೆ ಸೋದರ ಸೋದರಿಯರಾಗಿ ಇರಿ ಎಂದು. ಆದರೆ ನೀವು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದೀರಾ. ಈ ಕೆಟ್ಟ ಕೆಲಸಕ್ಕೆ ನಿಮಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ಹೇಗೆ ಜಗತ್ತಿನಲ್ಲಿ ಯಾರಾದರೂ ಅನ್ಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಬಲಾತ್ಕಾರ ಮಾಡಿದರೆ ಅವರನ್ನು ಜೈಲಿಗೆ ಹಾಕುತ್ತಾರೆ. ಭಾರತ ಬಹಳಷ್ಟು ಪವಿತ್ರ ದೇಶ ಆಗಿತ್ತು. ಆ ಪವಿತ್ರ ಜಗತ್ತನ್ನು ನಾನು ಸ್ಥಾಪನೆ ಮಾಡಿದ್ದೆ ಎಂದು ತಂದೆ ಹೇಳುತ್ತಾರೆ. ಆ ಪವಿತ್ರ ಜಗತ್ತಿನ ಹೆಸರೇ ಶಿವಾಲಯ ಆಗಿದೆ. ಈಗ ಜ್ಞಾನ ಅಂತೂ ಯಾರಲ್ಲೂ ಇಲ್ಲ. ಇನ್ನು ಶಾಸ್ತ್ರ ಮುಂತಾದದ್ದು ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಕರ್ಮ ಕಾಂಡ ಆಗಿದೆ. ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತಾರೆ. ಸತ್ಯುಗದಲ್ಲಿ ಯಾರೂ ಪುರುಷಾರ್ಥವನ್ನು ಮಾಡುವುದಿಲ್ಲ. ಈಗ ನೀವೆಲ್ಲ ಗತಿ ಸದ್ಗತಿಯನ್ನು ಪಡೆದುಕೊಳ್ಳಲು, ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥ ಮಾಡುತ್ತೀರಾ. ಏಕೆಂದರೆ ಈಗ ನೀವು ದುರ್ಗತಿಯಲ್ಲಿದ್ದೀರಾ. ಕೆಲವರು ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಾರೆ. ಗಂಗಾ ನದಿಯ ನೀರಿನಿಂದ ಸದ್ಗತಿ ಪ್ರಾಪ್ತಿಯಾಗುತ್ತದೆಯೇನು? ಗಂಗಾ ನದಿಯ ನೀರು ನಿಮಗೆ ಸದ್ಗತಿಯನ್ನು ನೀಡುತ್ತದೆಯೇನು? ಗಂಗಾ ನದಿ ನಿಮ್ಮನ್ನು ಪಾವನ ಮಾಡುತ್ತದೆಯೇನು? ಇಲ್ಲ. ಈ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲೂ ಕೂಡ ನಂಬರ್ ವಾರಾಗಿ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಕೆಲವರು ಸ್ವಲ್ಪವೂ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಅವರು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಯಾರಿಗೆ ಜ್ಞಾನ ಅರ್ಥ ಆಗಿಲ್ಲವೋ ತಂದೆ ಅವರನ್ನು ಜ್ಞಾನ ಹೇಳಲು ಕಳಿಸುವುದಿಲ್ಲ. ಗಾಯನ ಕೂಡ ಇದೆ, ಬಾಬಾ ನೀವು ಬಂದರೆ ನಾವು ನಿಮ್ಮ ಶ್ರೀಮತದಂತೆ ನಡೆದು ದೇವತೆ ಆಗುತ್ತೇವೆ. ದೇವತೆಗಳಿರುವುದೇ ಸತ್ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ. ಇಲ್ಲಂತೂ ಎಲ್ಲರೂ ಹೆಚ್ಚು ಕಾಮ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಕಾಮ ವಿಕಾರ ಇಲ್ಲದೆ ಕೆಲವರಿಗೆ ಇರಲು ಸಾಧ್ಯವೇ ಆಗುವುದಿಲ್ಲ. ಈ ವಿಕಾರ ಅವರಿಗೆ ತಂದೆ ತಾಯಿಯಿಂದ ಸಿಕ್ಕಂತಹ ಆಸ್ತಿಯಾಗಿದೆ. ಈಗ ನಿಮಗೆ ರಾಮನ ಆಸ್ತಿ ಸಿಗುತ್ತಾ ಇದೆ. ರಾವಣನ ಆಸ್ತಿ ಕಾಮ ವಿಕಾರ ಆಗಿದೆ. ರಾಮನ ಆಸ್ತಿ ಅಂದರೆ ಪವಿತ್ರತೆಯ ಆಸ್ತಿ ನಿಮಗೆ ಸಿಗುತ್ತದೆ. ಸತ್ಯುಗದಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ಭಕ್ತರು ಹೇಳುತ್ತಾರೆ ಕೃಷ್ಣ ಭಗವಂತ ಆಗಿದ್ದಾರೆ ಎಂದು. ನೀವು ಕೃಷ್ಣನ 84 ಜನ್ಮದ ಬಗ್ಗೆ ಭಕ್ತರಿಗೆ ತಿಳಿಸುತ್ತೀರಾ?
ಕೃಷ್ಣನ 84 ಜನ್ಮದ ಚಿತ್ರವನ್ನು ಆ ಭಕ್ತರಿಗೆ ತೋರಿಸುತ್ತೀರಾ? ನೀವು ಹೇಳುತ್ತೀರಾ ಭಗವಂತ ನಿರಾಕಾರ ಆಗಿದ್ದಾರೆ, ಅವರ ಹೆಸರು ಶಿವ ಆಗಿದೆ. ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ. ತಂದೆ ದಯಾಹೃದಯಿ ಆಗಿದ್ದಾರೆ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ ಮಕ್ಕಳನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ನೀವೀಗ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದೀರಾ. ಬಹಳಷ್ಟು ಚೆನ್ನಾಗಿ ಜ್ಞಾನವನ್ನು ಅನ್ಯರಿಗೆ ಹೇಳುತ್ತೀರಾ. ಯಾರಲ್ಲಿ ಜ್ಞಾನ ಯೋಗದ ಶಕ್ತಿ ಇದೆಯೋ ಅವರು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ. ಯಾರು ಚೆನ್ನಾಗಿ ಓದಿದ್ದಾರೋ ಬರೆದಿದ್ದಾರೋ ಅವರಿಗೆ ಚೆನ್ನಾಗಿ ಸತ್ಕಾರ ಸಿಗುತ್ತದೆ. ಜ್ಞಾನ ಯೋಗದಲ್ಲಿ ಯಾರು ತೀಕ್ಷ್ಣ ಇದ್ದಾರೋ ಅವರಿಗೆ ಸರ್ವರ ಸತ್ಕಾರ ಸಿಗುತ್ತದೆ. ಅವಿದ್ಯಾವಂತರಿಗೆ ಸತ್ಕಾರ ಸಿಗುವುದಿಲ್ಲ. ಈಗಂತೂ ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಏನನ್ನೂ ತಿಳಿದುಕೊಂಡಿಲ್ಲ. ಶಿವ ಮತ್ತು ಶಂಕರನ ಅಂತರ ಸಂಪೂರ್ಣ ಕರೆಕ್ಟ್ ಆಗಿ ಇದೆ. ಶಿವ ಮೂಲವತನದ ನಿವಾಸಿಯಾಗಿದ್ದಾರೆ, ಶಂಕರ ಸೂಕ್ಷ್ಮ ವತನದ ನಿವಾಸಿಯಾಗಿದ್ದಾರೆ. ಅಂದ ಮೇಲೆ ಶಿವಶಂಕರ ಇಬ್ಬರೂ ಒಬ್ಬರೇ ಆಗಲು ಹೇಗೆ ಸಾಧ್ಯ? ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ರಾವಣ ನಮ್ಮ ಶತ್ರು ಆಗಿದ್ದಾನೆ. ಅಸುರಿ ಸಂಪ್ರದಾಯದ ರಾವಣ ನಮ್ಮ ಶತ್ರು ಆಗಿದ್ದಾರೆ. ರಾವಣ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾನೆ. ಈಗ ತಂದೆ ನಿಮ್ಮನ್ನು ತಮ್ಮ ಸಮಾನ ದೈವಿ ಸಂಪ್ರದಾಯದವರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ರಾವಣ ತನ್ನ ಸಮಾನ ಅಸುರಿ ಸಂಪ್ರದಾಯದವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಸತ್ಯುಗದಲ್ಲಿ ರಾವಣ ಇರುವುದೇ ಇಲ್ಲ. ಅರ್ಧ ಕಲ್ಪ ನೀವು ರಾವಣನನ್ನು ಸುಡುತ್ತೀರಾ. ರಾಮರಾಜ್ಯ ಸತ್ಯುಗದಲ್ಲಿ ಇರುತ್ತದೆ. ಗಾಂಧೀಜಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು. ಆದರೆ ಗಾಂಧೀಜಿ ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಸಾಧ್ಯ? ಗಾಂಧೀಜಿ ಯಾರಿಗೂ ಆತ್ಮ ಅಭಿಮಾನಿ ಆಗಿ ಅನ್ನುವ ಶಿಕ್ಷಣವನ್ನು ಕೊಡಲು ಸಾಧ್ಯ ಇಲ್ಲ. ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಸಂಗಮ ಯುಗದಲ್ಲಿ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ. ಇದು ಉತ್ತಮರಾಗುವಂತಹ ಯುಗ ಆಗಿದೆ. ತಂದೆ ಎಷ್ಟೊಂದು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸುತ್ತಾರೆ. ಗಳಿಗೆ ಗಳಿಗೆಗೂ ಪ್ರೀತಿಯಿಂದ ನೀವು ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು. ಬಾಬಾ, ನೀವಂತೂ ಚಮತ್ಕಾರವನ್ನು ಮಾಡುತ್ತಿದ್ದೀರಾ. ಮೊದಲು ನಾವು ಎಷ್ಟೊಂದು ಕಲ್ಲು ಬುದ್ಧಿಯವರಾಗಿದ್ದೆವು. ಈಗ ನೀವು ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದೀರಾ. ನಿಮ್ಮ ಮತ ಇಲ್ಲದೆ ನಾವು ಶ್ರೇಷ್ಠರಾಗಲು ಸಾಧ್ಯ ಇಲ್ಲ. ಈಗ ನಾವು ನಿಮ್ಮ ಮತವನ್ನು ಬಿಟ್ಟು ಬೇರೆ ಯಾರ ಮತದಂತೆ ನಡೆಯಲು ಸಾಧ್ಯವೇ ಇಲ್ಲ. ನಾವೀಗ ನಿಮ್ಮ ಮತದಂತೆ ನಡೆಯುತ್ತೇವೆ. ಅಂತ್ಯದಲ್ಲಿ ನಿಮ್ಮನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಅವಶ್ಯವಾಗಿ ಈ ಬ್ರಹ್ಮ ಕುಮಾರ್ ಕುಮಾರಿಯರು ದೈವಿ ಮತದಂತೆ ನಡೆಯುತ್ತಿದ್ದಾರೆ ಎಂದು. ನೀವು ಎಷ್ಟೊಂದು ಒಳ್ಳೊಳ್ಳೆಯ ಮಾತನ್ನು ಅವರಿಗೆ ತಿಳಿಸುತ್ತೀರಾ. ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತೀರಾ. ಸರ್ವರ ನಡತೆಯನ್ನು ಸುಧಾರಣೆ ಮಾಡುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೃಷ್ಟಿಯನ್ನು ಶುದ್ಧ ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವುದೇ ವ್ಯಕ್ತಿಗಳ ಹೆಸರು ರೂಪವನ್ನು ನೋಡಬಾರದು. ಎಲ್ಲರ ಆತ್ಮ ಜ್ಯೋತಿಯನ್ನೇ ನೋಡಬೇಕು. ಸ್ವಯಂ ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪ್ರತಿಯೊಬ್ಬರ ಜೊತೆ ಮಾತನಾಡುವಾಗ ಅವರನ್ನು ಸೋದರ ಆತ್ಮ ಅನ್ನುವ ದೃಷ್ಟಿಯಿಂದ ನೋಡಿ ಅವರ ಜೊತೆ ಮಾತನಾಡಬೇಕು. ಸೆಕೆಂಡ್ ಪಾಯಿಂಟ್, ಸರ್ವರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಯಂನಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಗುಣಗಳಿಂದ ಸಂಪನ್ನ ಆಗಬೇಕು. ಸರ್ವರ ನಡತೆಯನ್ನು ಸುಧಾರಣೆ ಮಾಡುವಂತಹ ಸೇವೆಯನ್ನು ಮಾಡಬೇಕು. ವರದಾನ, ಉಮಂಗ್ ಉತ್ಸಾಹದಿಂದ
ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಾರ್ಯವನ್ನು ನಿಭಾಯಿಸುವಂತಹ ಆಲಸ್ಯ ಮತ್ತು ಹುಡುಗಾಟಿಕೆಯಿಂದ ಮುಕ್ತ ಆಗಿ. ಬಲೆ ನೀವು ಈ ಜ್ಞಾನ ಮಾರ್ಗದಲ್ಲಿ ಹೊಸಬರಿರಬಹುದು ಅಥವಾ ಹಳಬರಿರಬಹುದು. ಬ್ರಾಹ್ಮಣರಾಗುವುದು ಅಂದರೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. ಯಾವಾಗ ಯಾವುದಾದರೂ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತದೆಯೋ, ಜವಾಬ್ದಾರಿ ಇದ್ದಾಗ ಆ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು, ಜವಾಬ್ದಾರಿಯ ಕಾರ್ಯವನ್ನು ಮಾಡಿ ಮುಗಿಸಲು ಆ ಕಾರ್ಯವನ್ನು ತೀವ್ರ ಗತಿಯಿಂದ ಮಾಡುತ್ತೇವೆ. ಬೇಗ ಆ ಕಾರ್ಯವನ್ನು ಮಾಡಿ ಮುಗಿಸುತ್ತೇವೆ. ಯಾರಿಗೆ ಯಾವುದೇ ಕಾರ್ಯದ ಜವಾಬ್ದಾರಿ ಇರುವುದಿಲ್ಲವೋ ಅವರು ಹುಡುಗಾಟಿಕೆಯಲ್ಲಿ ಇರುತ್ತಾರೆ. ಜವಾಬ್ದಾರಿ ಉಳ್ಳಂತಹ ಆತ್ಮರ ಜೀವನದಲ್ಲಿ ಹುಡುಗಾಟಿಕೆ ಮತ್ತು ಆಲಸ್ಯವನ್ನು ಅವರು ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಉಮಂಗುತ್ಸಾಹ ಉಳ್ಳವರು ಸುಸ್ತಿಲ್ಲದೆ ಸೇವೆ ಮಾಡುತ್ತಾರೆ. ಈಗ ನಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಅನ್ಯರಲ್ಲೂ ಕೂಡ ನಾವು ಉಮಂಗುತ್ಸಾಹವನ್ನು ತುಂಬುತ್ತಾ ಅವರನ್ನು ಉಮಂಗುತ್ಸಾಹದಿಂದ ಮುಂದುವರೆಸಬೇಕು. ಶ್ಲೋಗನ್: ಸಮಯದ ಪ್ರಮಾಣ ಶಕ್ತಿಗಳನ್ನು ಉಪಯೋಗ ಮಾಡುವುದು ಅಂದರೆ ಜ್ಞಾನಿ ಮತ್ತು ಯೋಗಿ ಆತ್ಮ ಆಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.